Next question is xp square minus 2x plus 3y into p plus 6y equals 0. ಇದು ಸಾಲ್ವೇಬಲ್ ಫಾರ್ ಪಿ. ಈ ಟೈಪ್ ಆಫ್ ಪ್ರಾಬ್ಲಮ್ ಕ್ವೆಶ್ಚನಲ್ಲಿ ಏನಾದರೂ ಪಿ ಅಂತ ಬಂದಾಗ ಬೈ ಡಿಫಾಲ್ಟ್ ವಿ ನೀಡ್ ಟು ಕನ್ಸಿಡರ್ ಪಿ ಆಸ್ ಡಿ ವೈ ಬೈ ಡಿ ಎಕ್ಸ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಪಿ ಅಂದರೆ ಏನು ಅಂತ. ಪಿ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಈಗ ಕ್ವೆಶ್ಚನಲ್ಲಿ ಎಕ್ಸ್ ಪಿ ಸ್ಕ್ವೇರ್ ಮೈನಸ್ 2x ಪ್ಲಸ್ 3y ಇಂಟು ಪಿ ಪ್ಲಸ್ 6y ಈಕ್ವಲ್ 0 ಅಂತ ಕೊಟ್ಟಿದ್ದಾನೆ. ಈಗ ನಾವು ವಿ ಹ್ಯಾವ್ ಲರ್ನ್ಡ್ ದ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನೋದು ಒಂದು ಫಾರ್ಮುಲಾ ಇದೆ, ಜ್ಞಾಪಕ ಇದೆಯಾ? ಅದು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಈ ಫಾರ್ಮುಲಾ ಮೇಲೇ ಈ ಹೋಲ್ ಪ್ರಾಬ್ಲಮ್ಮು ಲೈ ಆಗೋದು. ಏನಂದರೆ ಎಕ್ಸ್ ಬದಲು ನಾವು ಪಿ ಅಂತ ತಗೋತೀವಿ ಅಷ್ಟೆ. ಈಗ ಎ ಬಿ ಸಿ ಏನು ಅಂದರೆ, ಈಗ ನಮಗೆ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಟೈಪಲ್ಲಿ ಇದೆ, ಎಕ್ಸ್ ಪಿ ಸ್ಕ್ವೇರ್ ಅಂತ. ಸೊ ಆ ಕ್ವೆಶ್ಚನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಟೈಪಲ್ಲಿ ಇರೋದ್ರಿಂದ ನಾವು ಈಗ ಎನ ಪಿ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ ಎಕ್ಸ್ ಇದೆ ಅಲ್ವಾ? ಸೊ ಎಕ್ಸ್. ಬಿ ಪಿ ಪಕ್ಕ ಏನಿದೆ ಮೈನಸ್ ಆಫ್ 2x ಪ್ಲಸ್ 3y. ಈ ಮೈನಸ್ ಸೈನನ್ನು ಬಿಡಬಾರ್ದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಸಿ ಏನಿದೆ, ಸಿ ನಮಗೆ 6y ಇದೆ, ಹೌದಾ? ಈಗ ನಾವು ಇದನ್ನು ಕ್ವಾಡ್ರಾಟಿಕ್ ರೂಟ್ಸ್ ಫಾರ್ಮುಲಾಗೆ ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ 2x ಪ್ಲಸ್ 3y ಆಗುತ್ತೆ. ಸೊ ಆಗ ಪ್ಲಸ್ ಆಗುತ್ತೆ. ಸೊ ನಮಗಾಗ ಪ್ಲಸ್ 2x ಪ್ಲಸ್ 3y ಇಂಟು ಸ್ಕ್ವೇರ್ ರೂಟ್ ಆಫ್ ಪಿ ಸ್ಕ್ವೇರ್ ಅಂದಾಗ ಮೈನಸ್ ಆಫ್ 2x ಪ್ಲಸ್ 3y ಹೋಲ್ ಸ್ಕ್ವೇರ್ ಅಂದಾಗ ಸೊ ಪ್ಲಸ್ಸೇ ಬರುತ್ತೆ. ಸೊ 2x ಪ್ಲಸ್ 3y ಹೋಲ್ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ 4 ಇಂಟು ಎ ಏನು ನಮ್ಮದು ಎಕ್ಸ್ ಇಂಟು 6y ಹೋಲ್ ಡಿವೈಡೆಡ್ ಬೈ 2 ಇಂಟು ಎ, ಹೌದಲ್ವಾ? ಈಗ ಸಿಂಪ್ಲಿಫೈ ಮಾಡೋಣ. ಪಿ ಈಕ್ವಲ್ಸ್ 2x ಪ್ಲಸ್ 3y ಪ್ಲಸ್ ಆರ್ ಮೈನಸ್, ಪ್ಲಸ್ ಆರ್ ಮೈನಸ್ 2x ಪ್ಲಸ್ 3y ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 2x ಪ್ಲಸ್ 3y ಹೋಲ್ ಸ್ಕ್ವೇರ್ ಮೈನಸ್ 6 4s are 24 ಅಲ್ವಾ? 24xy ಡಿವೈಡೆಡ್ ಬೈ 2x. ಈಗ ಅಗೇನ್ p ಈಕ್ವಲ್ಸ್ 2x ಪ್ಲಸ್ 3y ಪ್ಲಸ್ ಆರ್ ಮೈನಸ್ ರೂಟ್ ಆಫ್, ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ? ಆಗ ನಮಗೆ 4x ಸ್ಕ್ವೇರ್ ಪ್ಲಸ್ 3 3s are 9y ಸ್ಕ್ವೇರ್ ಪ್ಲಸ್ 2ab. ಆಗ ನಮಗೆ ಏನಾಗುತ್ತೆ 2 ಇಂಟು 3 ಇಂಟು 2 6. 3 ಇಂಟು 2 is 6. 6 ಇಂಟು 2 is 12. 12xy minus 24xy. So that will be by 2x. So this becomes 2x plus 3y plus or minus square root of 4x square plus 9y minus 12xy minus 24xy. That will be minus 12xy ಅಷ್ಟೇ, divided by 2x. ಈಗ p ಈಕ್ವಲ್ಸ್ 2x ಪ್ಲಸ್ 3y ಪ್ಲಸ್ ಆರ್ ಮೈನಸ್, ಈಗ ಈ ಪಾರ್ಟು ನಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರೆದಾಗ ಏನು ಬರುತ್ತೆ ಆನ್ಸರು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಲ್ವಾ? ಈಗ ನಾವು 4x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಮೈನಸ್ 12xy ಇದೆ.
ಸೊ ಆಗ ನಾನು 2x+3y ಬರೆದಾಗ ಹೋಲ್ ಸ್ಕ್ವೇರ್ ಅಂತ ಬರೆದಾಗ ನನಗೆ 4x² + 9y² ಪ್ಲಸ್ 12xy ಅಂತ ಬಂತು. ನನಗೀಗ -12xy ಬರಬೇಕು. ಆಗ ನಾನು ಏನು ಮಾಡ್ಬೋದು, a - b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಬರೆದ್ರೆ ಇದೇ ಥರ ಬರುತ್ತಾ, -2ab. ಆಗ 2ab ಅಂದರೆ 2 × 3 ದಟ್ ಈಸ್ 6 × 2 ದಟ್ ವಿಲ್ ಬಿ 12. ಸೊ ನಾನಾಗ ಅದನ್ನು √2x - 3y ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ? ಆಗ ನಾನು ಸ್ಪ್ಲಿಟ್ ಮಾಡಿದಾಗ 2 2s 4x² -3y ಹೋಲ್ ಸ್ಕ್ವೇರ್ ಅಂದರೆ +9y², -3y × 2x × -2. ಆಗ ನನಗೆ -3y × 2x × 2 ಆದಾಗ ನನಗೆ -12xy ಬರುತ್ತಲ್ವಾ. ಸೊ ಇದೆ ಅಲ್ವಾ ಅದು ಇಕ್ವೇಶನ್ ಬಂದಿರೋದು. ಸೇಮ್, you're just simplifying ಅಷ್ಟೇ. we are not doing any applying any formula, or we are not doing any difficult calculations here. ಈಗ 2x + 3y ± ಸ್ಕ್ವೇರ್ ರೂಟ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಆಗ I'll be left out with 2x - 3y whole divided by 2x. ಈಗ now I can split +1 ಪಾರ್ಟ್ -1 ಪಾರ್ಟ್ ಈಕ್ವೇಶನ್, ಎರಡು ಈಕ್ವೇಶನ್ ಥರ ಮಾಡ್ಬೋದಾಗ ನನಗೆ 2x + 3y + 2x - 3y ಹೋಲ್ ಡಿವೈಡೆಡ್ ಬೈ 2x ಇದು ಒಂದು ಈಕ್ವೇಶನ್ನು. ಇನ್ನೊಂದು ಕಡೆ p = 2x + 3y -2x - 3y ಬೈ 2x ಇದು ಇನ್ನೊಂದು ಈಕ್ವೇಶನ್ನು ಅಲ್ವಾ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, p = 2x + 2x ಅಂದರೆ 4x ಬರುತ್ತೆ, +3y - 3y 0 ಆಗೋಗುತ್ತೆ. ಸೊ ಡಿವೈಡೆಡ್ ಬೈ 2x ಅಂದಾಗ x ಕ್ಯಾನ್ಸಲ್ ಆಗುತ್ತೆ. ಸೊ 2 1s 2 2s p = 2. ಹೌದಾ? ಇಲ್ಲಿ p = 2x - 2x ಆದಾಗ 0 ಆಗುತ್ತೆ. ಸೊ there is no need to write it again. +3y ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಬರುತ್ತೆ. ಸೊ 3y + 3y ಆಗ 6y ಆಗುತ್ತೆ. 6y ಬೈ 2x ಬರುತ್ತೆ. ಸೊ ಇದು 3, ಸೊ 3y/x ಅಂತ ಬರುತ್ತೆ. ಈಗ ನಾವು p ಏನಂತ ತಗೊಂಡಿರೋದು, p ಬೈ ಡಿಫಾಲ್ಟ್ p ಅಂದರೆ dy/dx. ಸೊ ಈಗ ನನಗೆ ಏನು ಬರುತ್ತೆ, dy/dx = 2 ಅಂತ ಬರುತ್ತೆ ಒಂದು ಇಕ್ವೇಶನು. ಇನ್ನೊಂದು ಕಡೆ dy/dx = 3y/x ಅಂತ ಇನ್ನೊಂದು ಕಡೆ ಬರುತ್ತೆ, ಹೌದಲ್ವಾ. ನಾವು ಅಗೈನ್ ಸೇಮ್ ಅಪ್ಲೈಯಿಂಗ್ ದ ಸೇಮ್ ಕಾನ್ಸೆಪ್ಟ್, ಸಪ್ರೇಟಿಂಗ್ x ಟರ್ಮ್ಸ್ ಆ್ಯಂಡ್ y ಟರ್ಮ್ಸ್. ಈಗ ನಮಗೆ ಇಲ್ಲಿ x y ಟರ್ಮ್ಸ್ ಏನೂ ಇಲ್ಲ, ಸೊ 2 ಕಾನ್ಸ್ಟೆಂಟ್ ಇದೆ. ಸೊ ಆಗ ನಾವು ಏನು ಮಾಡ್ಬೋದು ಅಂದರೆ dy = 2 × dx ಅಂತ ಬರೆದುಬಿಡ್ಬೋದು. there is no x and y terms to separate ಅಲ್ವಾ. ಸೊ ಕಾನ್ಸ್ಟೆಂಟ್ಗೆ ನೀವು ಇಂಟಿಗ್ರೇಟ್ ಮಾಡಿದ್ರೆ ಇನ್ನೂ ತೊಂದರೆ ಇರಲ್ಲ. ನಾವು ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್, ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಇದೆ. ಸೊ ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು dy. ಸೊ 1 dy = ಇಂಟಿಗ್ರೇಷನ್ ಆಫ್ 2 dx. ಈಗ ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಅಂದರೆ ವಿತ್ ರೆಸ್ಪೆಕ್ಟ್ ಟು dy ಮಾಡ್ತಿದ್ದೀವಿ. ಸೊ 1 × y that will be equal to 2 ಕಾನ್ಸ್ಟೆಂಟು ಇಂಟು ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಅಂದರೆ 1. 2 × ಇಂಟಿಗ್ರೇಷನ್ ಆಫ್ 1 is ವಿತ್ ರೆಸ್ಪೆಕ್ಟ್ ಟು dx ಮಾಡ್ತಿರೋದ್ರಿಂದ x ಬರುತ್ತೆ ಪ್ಲಸ್ c. ಸೊ ಮೈ ಫಸ್ಟ್ ಈಕ್ವೇಶನ್ ವಿಲ್ ಬಿ 2x + c ಆರ್ y - 2x - c = 0. ಇದೊಂದು ಈಕ್ವೇಶನ್ನ. ಈ ಕಡೆ dy = 3y/x ಅಂತ ಇದೆ. ಸೊ ನಾನು x ಆ್ಯಂಡ್ y ಟರ್ಮ್ಸ್ನ ಸಪ್ರೇಟ್ ಮಾಡಬೇಕು. ಸೊ ಆಗ ನನಗೆ 1/3y × dy that will be equal to 1/x × dx ಹೌದಾ. ಅಗೇನ್ ಇಂಟಿಗ್ರೇಷನ್ ಆಫ್ 3y ಅಲ್ವಾ ಬಂದಿರೋದು.
ಯಾ. ಸೊ ಈಗ ನನಗೆ 1/3 is a constant. 1/3 is constant. Integration of 1 by y is log y. Log y, that equals integration of 1 by x is log x plus c. ಹೌದಾ? ಈಗ ನಾನು 1/3 log y ಅಂತ ಇದೆ. ನಾನು ಅದನ್ನ ಈ ಕಡೆ ಕಳಿಸಿದ್ರೆ log y equals 3 log x plus 3c ಆಗುತ್ತೆ. ಹೌದಾ? ಈಗ 3 log x plus log 3c ಆಗುತ್ತೆ. ಸೊ log y will be 3 log x ನಾನು log of x cube ಅಂತ ಬರೀಬಹುದು ಅಲ್ವಾ? ಎಸ್. ಸೊ ಪ್ಲಸ್ ಸೇಮ್ ಲೈಕ್ ಹೌ ವಿ ಸಬ್ಸ್ಟಿಟ್ಯೂಟೆಡ್ ಕಾನ್ಸ್ಟೆಂಟ್ ವಿತ್ ಅನದರ್ log of b ಅಂತ ತಗೋತೀನಿ, ವೇರ್ b is equal to 3c. Constant in the log is also constant. So that will be log y equals log a plus log b, log of a into b, that is x cube into b. Log cancel out, y equals x cube b, right? Now y minus x cube b, that equals 0. Now I got two equations. My general solution would be the multiplication of two equations. ಏನೇನು ಬಂದಿತ್ತು? ಫಸ್ಟು y minus 2x minus c was my first solution, and my second solution was y minus x cube b, right? That equals 0. This will be my general solution. It's very easy. ಸೊ ಫಸ್ಟ್ ನಾವು ಪಿ ಅಂತ ಕೊಟ್ಟಾಗ ಬೈ ಡಿಫಾಲ್ಟ್ ನಾವು ಅದನ್ನ dy by dx ಅಂತ ತಗೋಬೇಕು. ಕ್ವಶನಲ್ಲಿ ನಿಮ್ಗೆ ಏನಾದರೂ ಪಿ ಅಂತ ಕಾಣಿಸಿದ್ರೆ ಕ್ವಾಡ್ರೆಟಿಕ್ ಇಕ್ವೇಷನ್ ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac/2a ಅಂತ ಗೊತ್ತಿರಬೇಕು. ಆಮೇಲೆ ನಾವು ಎ ಟರ್ಮು, ಬಿ ಟರ್ಮು, ಸಿ ಟರ್ಮನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂದರೆ ಕ್ವಶನಿಂದ ನಾವು ಅದನ್ನು ಸಪ್ರೇಟ್ ಮಾಡಬೇಕು. ಆಮೇಲೆ ಅದನ್ನು ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಾದ್ಮೇಲೆ ನಮಗೆ ಪ್ಲಸ್ ಆರ್ ಮೈನಸ್ ಫಾರ್ಮಲ್ಲಿ ಇರುತ್ತಲ್ಲ, ಸೊ ಪ್ಲಸ್ ಒಂದು ಸೈನು ಮೈನಸ್ ಒಂದು ಕಡೆ ಎರಡನ್ನೂ ಸಪ್ರೇಟ್ ಮಾಡಿ ನಾವು ಎರಡು ಈಕ್ವೇಷನ್ ತಗೋಬೇಕು. ಅದು ಬಂದಿರೋ ಈಕ್ವೇಷನನ್ನು ಮಲ್ಟಿಪ್ಲೈ ಮಾಡಿದ್ರೆ ದಟ್ ವಿಲ್ ಗಿವ್ ಅಸ್ ಜನರಲ್ ಸೊಲ್ಯೂಷನ್. ದಟ್ಸ್ ಇಟ್. Next question is, find the general solution of the Clauser's equation px minus y into px plus x equals 2p, taking the substitution x equals x square and y equals y square. So basically we know what is p, that is dy by dx. ನಾವು ಇದನ್ನ p ನ ನಾವು ಜನರಲ್ ಆಗಿ dy by dx ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ನಮಗೆ ಹಿಯರ್ ಇನ್ ದ ಕ್ವೆಶ್ಚನ್ ದೇ ಹ್ಯಾವ್ ಗಿವನ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಪಿಟಲ್ x and y. ಸೊ ದಟ್ ಈಸ್ x square y equals y square. ನಾವೀಗ ನಮಗೆ dy by dx ಬೇಕು. ಸೊ let us differentiate x with respect to small x and y with respect to small y. Okay, so I'll get dx by dx, that equals 2x, and dy by dy to equal to 2y. Now let me substitute this in order to get dy by dx, but I can't get directly dy by dx because I have capital dy and capital dx. So I can also write dy by dx as dy by dy into dy by dx into x by dx. So basically I can cancel out dy dx. I will be left out with dy by dx. So I'll get the same thing, right? So now p equals dy by dx ಅಂದರೆ ನಮಗೆ ಕ್ಯಾಪಿಟಲ್ dy by dy ಇದೆ. ಸೊ ಐ ನೀಡ್ ಸ್ಮಾಲ್ dy by dy. ಸೊ I'll take the reciprocal of it, that is 1/2y into dy by dx ಅಂದರೆ I'll represent dy by dx as small p, because ನಮಗೆ ಕ್ಯಾಪಿಟಲ್ dy by dx ಏನು ಅಂತ ಗೊತ್ತಿಲ್ಲ. ಸೊ I'll take it as capital P into capital dx by dx ಅಂದರೆ, so that is 2x. so 2 gets cancelled out. p equals p into x by y. So this will be my equation. Now
I need to replace x and y with capital X and y. ಹೆಂಗೆ ಮಾಡ್ಬೋದು? ಎಕ್ಸ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಇದೆ, ವೈ ಈಕ್ವಲ್ಸ್ ವೈ ಸ್ಕ್ವೇರ್ ಅಂತ ಗೊತ್ತಿದೆ ನಮಗೆ. ಸೊ ಐ ಕ್ಯಾನ್ ರೈಟ್ ಸ್ಮಾಲ್ ಎಕ್ಸ್ ಆಸ್ ರೂಟ್ ಆಫ್ ಕ್ಯಾಪಿಟಲ್ ಎಕ್ಸ್, ಸಿಮಿಲರ್ಲಿ y as capital root y. So if I replace this in this equation, I'll get p equals capital P into root x by root y. ಹೌದಾ? ನನಗೀಗ ಸ್ಮಾಲ್ ಪಿ ಏನು ಅಂತ ಗೊತ್ತಾಯಿತು. ಸೊ ಅಲ್ಲಿ ಸಬ್ಸ್ಟಿಟ್ಯೂಟ್ ಇಟ್ ಇನ್ ದ ಕ್ವಶನ್. ನಾನು ಕ್ವಶನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಕ್ವಶನಲ್ಲಿ ಏನಂತ ಇರೋದು? ಸೊ ಪಿ ಎಕ್ಸ್ ಮೈನಸ್ ವೈ ಇಂಟು ಪಿ ಎಕ್ಸ್ ಪ್ಲಸ್ ಎಕ್ಸ್, that will be equal to 2p. ನಾವು p ಏನಂತ ತೊಗೊಂಡಿದ್ದೀವಿ ನಾವು? p ಇಂಟು ರೂಟ್ ಎಕ್ಸ್ ಬೈ ರೂಟ್ ವೈ. ನಾನು ಅಗೇನ್ ಎಕ್ಸನ್ನು ನಾನು ರೂಟ್ ಎಕ್ಸ್ ಅಂತ ಬರ್ಕೋಬೋದು. ಸಿಮಿಲರ್ಲಿ ವೈನ ನಾನು ರೂಟ್ ವೈ ಅಂತ ಬರ್ಕೋಬೋದು, ಬಿಕಾಸ್ ವಿ ಆರ್ ರೈಟಿಂಗ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಪಿಟಲ್ ಎಕ್ಸ್ ಇನ್ ಕ್ಯಾಪಿಟಲ್ ವೈ. ಸಿಮಿಲರ್ಲಿ p ರೂಟ್ ಎಕ್ಸ್ ಬೈ ರೂಟ್ ವೈ ಇಂಟು ರೂಟ್ ಎಕ್ಸ್ ಪ್ಲಸ್, sorry, this is question is py not px. so py andre this will be root y. so root y plus x is root x, that will be equal to 2p root x by root y. ಹೌದಲ್ವಾ? ಸೊ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂದರೆ ಇಟ್ ವಿಲ್ ಬಿ ಎಕ್ಸ್ by root y minus root y, and root y ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ವಿಲ್ ಬಿ ಲೆಫ್ಟ್ ಔಟ್ ವಿತ್ ರೂಟ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್. ಇಲ್ಲಿ ನನಗೆ 2p ರೂಟ್ ಎಕ್ಸ್ ಬೈ ರೂಟ್ ವೈ ಅಂತ ಸಿಗುತ್ತೆ. ನವ್ ಐ ವಿಲ್ ಟೇಕ್ ಎಲ್ ಸಿ ಎಮ್ ಹಿಯರ್. ನಂಗೆ ಎಲ್ ಸಿ ಎಮ್ ತೊಗೊಂಡಾಗ ರೂಟ್ ವೈ ಇಂಟು ರೂಟ್ ವೈ ಬರುತ್ತೆ. ಸೊ ನಾನು ವೈ ಮೈನಸ್ ವೈ ಬೈ ರೂಟ್ ವೈ ಅಂತ ಬರಿತೀನಿ. ಆ್ಯಂಡ್ ಇಲ್ಲಿ ನಾನು ರೂಟ್ ಎಕ್ಸ್ನ ಕಾಮನ್ ಆಗಿ ತೊಗೋಬೋದು ಇದು ಎರಡರಿಂದನು. ಸೊ ಇಫ್ ಐ ಟೇಕ್ ರೂಟ್ ಎಕ್ಸ್ as ಕಾಮನ್, ಐ ವಿಲ್ ಲೆಫ್ಟ್ ಔಟ್ ವಿತ್ p plus 1, that equals 2p root x by root y. ಈಗ root y I can cancel it out, because if I multiply this to this side, it will be root y by root y, so it will be cancelled out. Similarly, I can cancel out root x and root x. So I will be left out with equals 2p, right? 2p, I'll be left out with 2p. Now 2p p of x minus y is 2p by p plus 1. y will be 2p by p plus 1 minus 2p by 2 plus 1 plus px, or I can also write it as y equals px minus 2p by p plus 1. Now this will be my Clauser's equation. Now I'll replace p by c in order to get the general solution. So I can write it as capital Cx minus 2c by c plus 1. If I write in terms of small x and y, I will get y is y square, question al kottironge. C will be small c, and my x will be x square minus 2 small c by c plus 1. So this will be the general solution.